ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಾರ್ನಿಂಗ್ ರೂಟೀನಿಂದ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆಯಲ್ಲಿ ಈಗ ನಾನು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಶನಿವಾರ. ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಅರ್ಜೆಂಟಿಗೆ ಆಗೋದೇ ಉಪ್ಪಿಟ್ಟು, ಹಾಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆಲ್ಲ ಒಂದು ಲೈಕ್ ಮಾಡಿಬಿಡಿ. ವಿಡಿಯೋಗೆ ತೊಂದರೆ ಏನಿಲ್ಲ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ. ಹಳೆ ಮನೇಲಿ ಇದ್ದಾಗ ಎಷ್ಟಿದೆ? ಈಗ ಈಗ ಎಷ್ಟಾಗಿದೆಯಾ? ಹಳೆ ಮನೇಲಿ ಇದ್ದಾಗ ಇಷ್ಟಿದ್ದಂತೆ, ಈಗ ಇಷ್ಟ ಆಗ್ಬಿಟ್ಟಿದ್ದಾನಂತೆ ಹೇಳ್ತವನೆ ಫ್ರೆಂಡ್ಸ್. ಈಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೊಂದು ಇದನ್ನು ತೋರಿಸ್ತೀನಿ. ಏನು ಅಂದರೆ 3 ಮಿನಿಟ್ಸಲ್ಲಿ ಆಗೋವಂಥ ಉಪ್ಪಿಟ್ಟು. 3 ಮಿನಿಟ್ಸಲ್ಲಿ ಆಗೋವಂಥ ಉಪ್ಪಿಟ್ಟು ಬರುತ್ತೆ. ಇನ್ಸ್ಟಂಟ್ ಉಪ್ಪಿಟ್ಟು, ಇನ್ಸ್ಟಂಟ್ ಅವಲಕ್ಕಿ ಪ್ಯಾಕೆಟ್ ಬಂದಿದೆ. ನಾನು ರೇಷನ್ ತರಕ್ಕೆ ಹೋದಾಗ ತೊಗೊಂಬಂದಿತ್ತು. ಫೋರ್ಸ್ ಮಾಡಿ ಮಕ್ಕಳು ತೊಗೊಂಡಿದ್ರು. MTRದು ಇಲ್ಲಿ ಕಾಣಿಸ್ತಿದೆಯಾ? MTRದು 3 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು. ಇದಕ್ಕೇನಿಲ್ಲ, ಬರೀ ಕುದಿಯೋ ನೀರನ್ನು ಹಾಕೋದು. ಈಗ ತೋರಿಸ್ತೀನಿ ನಾನು ನಿಮ್ಗೆ ಅದು ಹೆಂಗಾಗಿದೆ ಅಂತ. ಉಪ್ಪಿಟ್ಟು ಒಳ್ಳೆ ಇದು ಏನು ರಬ್ಬರ್ ಥರ ಆಗ್ಬಿಟ್ಟಿದೆ. ಯಾರೂ ಇಷ್ಟಪಡಲಿಲ್ಲ ತಿನ್ನೋದಕ್ಕೆ. ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾಯಿಂದ. ಇಲ್ಲಿ ನೋಡ್ತಿರ್ಬೋದು, ಒಂದು ಬೌಲಿಗೆ ಹಾಕಿ ಇದಕ್ಕೆ ಬಿಸಿನೀರನ್ನು ಕಾಯಿಸಿ ಹಾಕಬೇಕು ಅಂತ ಹೇಳಿದರು. ಕುದಿಯೋ ನೀರನ್ನು 100 ml ಹೇಳಿದರು ಈ ಒಂದು ಪ್ಯಾಕೆಟ್ಗೆ. ನಾನು ಇನ್ನೂ ಜಾಸ್ತಿನೇ ಹಾಕಿದ್ದೀನಿ, ಆದರೂ ಇಷ್ಟು ಗಟ್ಟಿಯಾಗಿದೆ. ಒಂಥರ ಏನು ರಬ್ಬರ್ ಥರ ಗಟ್ಟಿ ಬಾಲ್, ನಾವು ಸ್ಪಾಂಜ್ ಬಾಲನ್ನು ಪ್ರೆಸ್ ಮಾಡ್ತೀವಲ್ಲ ಹಾಗಾಗುತ್ತೆ ನೋಡಿ. ನೀವು ಪ್ರೆಸ್ ಮಾಡ್ದಾಗ ಮತ್ತೆ ಹೆಂಗೆ ಉಬ್ಬಿಕೊಳ್ಳುತ್ತೆ ಅಂತ ಹೇಳಿ ಕಾಣಿಸ್ತದೆ. ಈಗ ನಾನು ತಿಂಡಿಗೆ ಉಪ್ಪಿಟ್ಟನ್ನೇ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಉಪ್ಪಿಟ್ಟು ಇದು ಮಸಾಲ ತುಪ್ಪ. ನಮಗೆ ಅನ್ನಕ್ಕೆ ಜೊತೆಲಿ ಅನ್ನದ ಜೊತೆಲಿ ಊಟ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಮಸಾಲೆ ತುಪ್ಪನ ಮಾಡಿದ್ದೀನಿ. ಕಾಣಿಸ್ತಿದೆ ಫ್ರೆಂಡ್ಸ್. ನಾನು ಮತ್ತೆ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ಏನು ಮಾಡ್ತಿದ್ದೀನಿ ಅಂದರೆ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ತೊಂಡೆಕಾಯಿ ಪಲ್ಯ ನಾನು ಕುಕ್ಕರಲ್ಲೇ ಡೈರೆಕ್ಟಾಗಿ ಮಾಡಿಬಿಟ್ಟೆ, ಒಗ್ಗರಣೆ ಕೊಟ್ಬಿಟ್ಟು. ಇವತ್ತು ಸಿಂಪಲ್, ಬೇರೆ ಏನೂ ಮಾಡಲ್ಲ. ಬೆಳಗ್ಗೆ ಉಪ್ಪಿಟ್ಟಾಗಿತ್ತು. ಈಗ ಮಧ್ಯಾಹ್ನ ಊಟಕ್ಕೆ ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡು ಚಪಾತಿ ಮಾಡಿಬಿಟ್ಟೆ. ಹಾಗೆ 4-5 ದಿನ ಆಯಿತು. ತೊಂಡೆಕಾಯಿ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ಹಳೆ ಬ್ಲಾಗಲ್ಲಿ, ಹಿಂದಿನ ಬ್ಲಾಗಲ್ಲಿ. ಈಗ ನಾನು ಶೇರ್ ಮಾಡಿಲ್ಲ. ಒಂದು 2-3 ಥರ ನಾನು ತೊಂಡೆಕಾಯಿ ಪಲ್ಯ ಮಾಡ್ತೀನಿ. ಟೈಮ್ ಇದ್ದಾಗ ಒಂಥರ, ಟೈಮ್ ಕಡಿಮೆ ಇದ್ದಾಗ ಒಂಥರ, ಬೇಗ ಈಸಿಯಾಗಿ ಅಂತ ಇನ್ನೊಂದು ಥರ ಮಾಡ್ತೀನಿ. ಮಸಾಲೆ ರುಬ್ಬಿ ಹಾಕಿ ಮಾಡ್ತಾರೆ, ಅದು ಒಂಥರ. ಒಂದು 3-4 ಥರ ನನಗೆ ಬರುತ್ತೆ ತೊಂಡೆಕಾಯಿ ಪಲ್ಯಲ್ಲಿ. ನಾನಿವತ್ತು ಟೈಮ್ ಇಲ್ಲ ಅಂತ ಹೇಳಿ ಈಸಿ ಮೆಥಡಲ್ಲಿ ಕುಕ್ಕರಲ್ಲಿ ಡೈರೆಕ್ಟಾಗಿಯೇ ಮಾಡ್ತಾಯಿದ್ದೀನಿ. ಋತ್ವಿಕನ ವಾಯ್ಸ್ ಬಂದ ಮತ್ತೆ ಬೇರೆ ಈ ಥರ ಬರುತ್ತೆ. ಈಗ ಹಾಲ್ಕೋವಾ ನಾವು ಚಿಕ್ಕವರಿದ್ದಾಗೆಲ್ಲ ಡಬ್ಬದಲ್ಲಿ ಪ್ಲೇನ್ ಅಂದರೆ ಇದ್ರ ಅರ್ಧ ಬರ್ತಿತ್ತು. ಈಗ ಸ್ವಲ್ಪ ದೊಡ್ಡದಿದೆ. ನಾವು ಚಿಕ್ಕವರಿದ್ದಾಗೆಲ್ಲ 4 ಆಣೆ ಕೊಟ್ಟುಬಿಟ್ಟು ಒಂದು ಹಾಲ್ಕೋವಾ ತೊಗೋತಿದ್ವಿ. 4 ಆಣೆ ಅಂದರೆ 25 ಪೈಸೆ ಕೊಟ್ಬಿಟ್ಟು. ಈಗಿದು ಬಾಕ್ಸ್ ಗಟ್ಟಲೆ ಬರುತ್ತೆ. ಅವಾಗೆಲ್ಲ ಸಿಂಗಲ್ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು 4 ಆಣೆ ಕೊಟ್ಬಿಟ್ಟು ಒಂದು ಹಾಲ್ಕೋವಾ ತೊಗೊಂಡು ಹೋಗ್ತಿದ್ವಿ. ಅವಾಗೆಲ್ಲ ನಾವು ಪೇಡೆ ಅಂತಲೇ ಅಂತಿದ್ವಿ. ಈಗೆಲ್ಲ ಹಾಲ್ಕೋವಾ ಅಂತ ಹೇಳ್ತಾರೆ. ಫೇವ್ರೇಟ್ ಸ್ವೀಟ್ ಅಂತಲೇ ಹೇಳ್ಬೋದು ಹಾಲ್ಕೋವಾ. ತುಂಬ ಚೆನ್ನಾಗಿರುತ್ತೆ. ನನಗೆ ಇವಾಗಲೂ ಇಷ್ಟ ಇದು. ನಾವು ಇವಾಗಲೂ ತರಿಸಿ ತಿಂತಿರ್ತೀನಿ. ಆದರೆ ಇವಾಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ, ನೋಡ್ತಿರ್ಬೋದು. ಮುಂಚೆ ಎಲ್ಲ ಚಿಕ್ಕದು ಬರೋದು, ಇಷ್ಟು ದೊಡ್ಡದೆಲ್ಲ ಬರ್ತಿರ್ಲಿಲ್ಲ ಅವಾಗ 4 ಆಣೆ. ಈಗ ಎಷ್ಟು ಅಂತ ಗೊತ್ತಿಲ್ಲ, ಬಾಕ್ಸ್ನಲ್ಲೇ ಬರುತ್ತೆ. ಇದು ಫಿಲ್ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆದರೆ ಟೇಸ್ಟ್ ಮಾತ್ರ ಅವಾಗಿನ ಟೇಸ್ಟು ಈಗಿನ ಸ್ವೀಟಲ್ಲಿ ಯಾವುದೂ ಇಲ್ಲ.
ನಾವು ತಿಂದಿರೋ ಅಂಥ ಸ್ವೀಟು, ನಾವು ತಿಂದಿರೋ ಅಂಥ ಟೇಸ್ಟು, ನಾವು ತಿಂದಿರೋ ಅಂಥ ಮೆಮೊರಿ ಈಗ ಯಾವುದೂ ಇಲ್ಲವೇ ಇಲ್ಲ. ಈ ಹಾಲ್ಕೋವಾ ಯಾರಿಗೆಲ್ಲ ಇಷ್ಟ, ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇದು ನೆನಪಿದೆ, ಇದೆಲ್ಲ ನಾವು ಚಿಕ್ಕವರಿದ್ದಾಗ ತುಂಬ ತಿಂತಿದ್ವಿ, ಎಲ್ಲರೂ ತಿಂತಿದ್ವಿ. ಈಗೆಲ್ಲ ಮಕ್ಕಳು ಸ್ವೀಟ್ ಅಂದರೆ ಅಷ್ಟಕ್ಕಷ್ಟೇ. ನಾವೆಲ್ಲ ಥರದ್ದು ಸ್ವೀಟ್ಗಳನ್ನ ತಿಂತಿದ್ವಿ, ಇವಾಗ ನಾವೇ ಅಷ್ಟು ಸ್ವೀಟ್ ತಿನ್ನೋಕ್ಕಾಗಲ್ಲ. ಆದರೆ ಅವಾಗಿನ ಟೇಸ್ಟ್ ಅಂತೂ ಈಗಿನ ಸ್ವೀಟಲ್ಲಿ ಇಲ್ವೇ ಇಲ್ಲ. ಹಾಂ, ಅದು ಕೈಕಾಲು ಮುಖ ತೊಳೆಯೋದು ಸಂಜೆ. ಈಗ ಸ್ನಾನ ಮಾಡ್ಬೇಕು ತಾನೆ ಬೆಳಗ್ಗೆ? ಹಾಂ, ಬೆಳಗ್ಗೆ ಸ್ನಾನ ಮಾಡ್ಬೇಕು ತಾನೆ, ಸಂಜೆ ಕೈಕಾಲು ಮುಖ ತೊಳಿತಾನೆ. ನೀನು ಇನ್ನ ಚಿಕ್ಕ ಹುಡುಗ ಆಗ್ತಿ, ಎಷ್ಟು ವರ್ಷ ಅಮ್ಮನ ಜೊತೆ ಸ್ನಾನ ಮಾಡಿಸ್ಕೊತಿ? ದೊಡ್ಡನಾಗೋವರೆಗೂ ಮಾಡಿಸ್ಕೋತಿ? ಹ್ಞೂ ಅಂದ್ರೆ ನೀನೀಗ ದೊಡ್ಡವನಾಗಿದೆಯಲ್ಲ, 5 ವರ್ಷ ಆಯ್ತು. ಈಗ ನೀನೇ ಮಾಡ್ಬೇಕು ಸ್ನಾನ. ಬ್ರಷ್ ನೀನೇ ಮಾಡ್ತೀಯ ತಾನೆ? ಮತ್ತೆ ಹಂಗೆ ಸ್ನಾನನೂ ಮಾಡ್ಬೇಕು, ಬಟ್ಟೆನೂ ನೀನೇ ಹಾಕೋಬೇಕು. ಈಗ ಒಂದಿನ ಇದಾಗುತ್ತೆ, ಮತ್ತೆ ಟ್ರೈ ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತೆ, ನಿಮಗೆ ರೂಢಿ ಆಗೋದು. ಬಾ, ಊಟ ಮಾಡು, ಆಮೇಲೆ ಮಾಡಿಸ್ತೀನಿ ಸ್ನಾನ. ಆ ಮೂಲಂಗಿ ಇತ್ತಲ್ಲ ನಿಮ್ಗೆ ತಂದಿದ್ರಲ್ಲ, ಯಾಕೆ ಅರ್ಜೆಂಟ್ ಮಾಡಾಕ್ತೀರಿ ನೀವು? ಮಮ್ಮು ಮಾಡಿಲ್ಲ ನನಗೆ ಚಪಾತಿ ಮಮ್ಮು 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 ಅನ್ಕೊಂಡು ನೋಡಿ ಪಲ್ಯಕ್ಕೆ ತುಪ್ಪ ಹಾಕ್ತೀನಿ. ಸೌತೆಕಾಯಿ ತಿಂತೀನಿ, ನೀರು ಕೊಡ್ತೀನಿ. ಏನ ನುಂಗಬಾರ್ದು, ಅಗದ್ ನುಂಗ್ಬೇಕು, ಹಂಗೆ ನುಂಗುತ್ತಾರನ ನೀನ. ನಂದು ಊಟ ಎಲ್ಲ ಮುಗೀತು. ಈಗ ರೇಷನ್ ತಂದಿರೋದು ಹಂಗೆ ಇದೆ ಇಲ್ಲಿ. ಆ ರೇಷನ್ನ ಈಗ ಎಲ್ಲ ಅದ್ರ ಜಾಗಕ್ಕೆ ಸೆಟ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಇಲ್ಲಿ ಕೆಳಗೆ ಹಾಕಿದ್ದೀನಿ. ತಂದಿರೋದು ನೆನ್ನೆ, ಬಟ್ ಏನೇನು ಬೇಕು ಎಲ್ಲ ಆಲ್ಮೋಸ್ಟ್ ಒಂದು ಅರ್ಧ ತಕ್ಕೊಂಡಿದ್ದೀನಿ.
ಇನ್ನು ಅರ್ಧ ಇದೆ, ಅದನ್ನು ದೊಡ್ಡ ಡಬ್ಬಕ್ಕೆ ಹಾಕಿ ತೆಗೆದಿಡಬೇಕು. ಈಗ ನಾನು ಉಳಿದಿರೋ ರೇಷನ್ ಹಾಕಿಡೋದಕ್ಕೆ ಒಂದು ದೊಡ್ಡ ಡಬ್ಬಿ ಮಾಡಿದ್ದೀನಿ. ಈ ಡಬ್ಬದಲ್ಲಿ ನಾನು ಉಳಿದಿರೋ ರೇಷನ್ನ ಹಾಕಿಡ್ತೀನಿ. ಇಡ್ತೇನೆ ಇವಾಗ. ಫ್ರೆಂಡ್ಸ್, ನನಗೆ ಈಗ ಮೀಶೋದೊಂದು ಪಾರ್ಸಲ್ ಬಂತು. ಅದು ಏನು ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಈಗ ನಿಮ್ಮ ಮುಂದೆನೇ ಪಾರ್ಸಲ್ನ ಓಪನ್ ಮಾಡ್ತಾ ಇರೋದು ನಾನು. ಮೀಶೋದಲ್ಲಿ ಆರ್ಡರ್ ಮಾಡಿರೋ ಅಂಥದ್ದಿದು. ಇಲ್ಲಿ ನೋಡ್ತಿರ್ಬೋದು, ಇದು ನಾನು ಡೈಲಿ ವೇರಿಗೆ ತರಿಸ್ಕೊಂಡಿರೋದು. ಡೈಲಿ ಮನೇಲಿ ಹಾಕ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಮೀಶೋದಲ್ಲಿ ತರಿಸಿರೋದು. ಚೆನ್ನಾಗಿದೆ. ನಾನು ಇದು ಫುಲ್ ವೈಟ್ ಇರಬೇಕು ಅಂದ್ಕೊಂಡೆ, ಬಟ್ ಇದು ಫುಲ್ ವೈಟ್ ಅಲ್ಲ, ಆಫ್ ವೈಟ್ ಥರ ಇದೆ. ಸ್ವಲ್ಪ ಕ್ರೀಮ್ ಕಲರಲ್ಲಿ ಬರುತ್ತೆ. ಅದರಲ್ಲಿ ಪಿಕ್ಚರಲ್ಲಿ ಎಷ್ಟು ಕ್ರೀಮ್ ಕಲರ್ ಥರ ಕಾಣಿಸ್ತಿಲ್ಲ, ಇದು ಫುಲ್ ವೈಟ್ ಕಾಣಿಸ್ತು. ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಡೈಲಿ ಮನೇಲಿ ಯೂಸ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ನೈಟಿ ಬದಲು ಈ ಥರ ಹಾಕ್ಕೋಬೋದು. ಇದರಲ್ಲಿ ನಾವು ಆಚೆ ಕಡೆ ಬೇಕಾದರೂ ಹೋಗ್ಬೋದು, ತೊಂದರೆ ಏನಿಲ್ಲ. ಹಂಗಾಗಿ ತರಿಸಿದ್ದೀನಿ, ವಿತ್ ಪಾಕೆಟ್ ಇರೋಂಥದ್ದು. ಫ್ರೆಂಡ್ಸ್, ನಾನು ಬಟ್ಟೆನ ಹಾಕ್ಕೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆರ್ಡರ್ ಮಾಡಿರೋದು ಬಂದುಬಿಟ್ಟು ಎಲ್ ಸೈಜು. ನಂದು ರೆಗ್ಯುಲರ್ ಸೈಜ್ ಬಂತು ಎಮ್ಮು. ನಾನು ಮನೇಲಿ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಫ್ರೀ ಆಗಿರಲಿ, ಈಗ ಬೇಸಿಗೆ ಕೂಡ ಬರ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳಿ ನಾನು ಎಲ್ ಸೈಜ್ ಆರ್ಡರ್ ಮಾಡಿದ್ದೀನಿ. ನೋಡ್ತಿರ್ಬೋದು, ನನಗೆ ಇಷ್ಟು ಲೂಸ್ ಆಗಿದೆ. ಇಷ್ಟು ಲೂಸಾಗಿ ಇರಬೇಕು ಬಟ್ಟೆ. ತೀರಾ ಟೈಟ್ ಆದರೆ ಕಂಫರ್ಟೇಬಲ್ ಅನಿಸಲ್ಲ. ಇಷ್ಟು ಲೂಸ್ ಆಗಿದೆ. ಕಾಟನ್ ಬೇರೆ ತುಂಬ ಚೆನ್ನಾಗಿದೆ. ವೈಟ್ ಕಲರು. ಬಿಸಿಲಿಗೆ ನೀವು ಹಾಕ್ಕೊಂಡೋದ್ರೆ ನಮಗೆ ಬಿಸಿಲು ಜಾಸ್ತಿ ಇದಾಗಲ್ಲ, ಯಾಕಂದರೆ ವೈಟ್ ಬಟ್ಟೆಗೆ ಬಿಸಿಲು ಜಾಸ್ತಿ ಹಿಡಿಯಲ್ಲ. ತುಂಬ ಚೆನ್ನಾಗಿದೆ. ಎಷ್ಟು ಕಂಫರ್ಟೇಬಲ್ ಆಗಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಡಿಸೈನ್ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. 275 ರೂಪಾಯಿಗೆ ಏನು ಬರುತ್ತೆ ಹೇಳಿ. ನಾವು ಮೀಟ್ರ್ಗಟ್ಟಲೆ ತೊಗೊಂಡ್ರೂ 100 ರೂಪಾಯಿ ಮೀಟ್ರು ಒಂದು ಬಟ್ಟೆ. ಸೈಡು ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಪ್ಯಾಂಟಿಗೆ, ಪೈಜಾಮಕ್ಕೆ. ನೋಡ್ತಿರ್ಬೋದು, ಇಷ್ಟು ಲೆಂತ್ ಇದೆ. ನೋಡ್ತಿರ್ಬೋದು ಎಷ್ಟು ಕಂಫರ್ಟ್ ಇದೆ. ಒಂದು ಸ್ವಲ್ಪನೂ ಇರಿಟೇಷನ್ ಅನಿಸಲ್ಲ. ಚೆನ್ನಾಗಿದೆ. ಡೈಲಿ ಯೂಸ್ ಮಾಡೋದಕ್ಕೆ ತೊಗೋಬೋದು, ಏನು ತೊಂದರೆ ಇಲ್ಲ. ಆಚೆನೂ ಹಾಕ್ಕೊಂಡು ಹೋಗ್ಬೋದು. ಚಿಕ್ಕ ಪುಟ್ಟ ಇಲ್ಲಿ ಏನಕ್ಕಾದರೂ ಬೇಕಿದ್ದರೆ ಆಚೆನೂ ಹಾಕ್ಕೊಂಡು ಹೋಗ್ಬೋದು ನಾವು. ಒಂದು ಪಾಕೆಟ್ ಇದೆ ಸೈಡಲ್ಲಿ. 2 ಸೈಡ್ ಇಲ್ಲ, ಒಂದೇ ಸೈಡ್ ಕೊಟ್ಟಿದ್ದಾರೆ.
ಫ್ರೆಂಡ್ಸ್ ಇದು ಶಾವಿಗೆ, ಹಾಗೆ ಇದು ಬೆಲ್ಲ. ಫ್ರೆಂಡ್ಸ್ ಬೆಲ್ಲ ನೋಡಿ ಯಾವ ಥರ ಡಬ್ಬದಲ್ಲಿ ಬರುತ್ತೆ. ಯಾವಾಗಲೂ ಬೇರೆ ಇದರಲ್ಲಿ ತರ್ತಿದ್ದು, ಈಗ ಈ ಥರ ಬರುತ್ತೆ. ಚಿಕ್ಕದಾಗಿ ಇದೆ ಇದು. ಸೀಲ್ ಓಪನ್ ಮಾಡಿ ಈ ಥರ ಓಪನ್ ಮಾಡಿ ನೋಡಿ, ಪುಟ್ಟದು ಕ್ಯೂಬ್ ಥರ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಕಾಣಿಸುತ್ತೆ ಇದು ಬೆಲ್ಲ. ಗಮ್ಮನ್ನುತ್ತೆ. ಇದು 400 ಗ್ರಾಮ್ಸ್ ಇದೆ, ಅರ್ಧ ಕೆಜಿನೂ ಇಲ್ಲ, 400 ಗ್ರಾಮ್ ಇದೆ. ನನಗೆ ಈ ಬೆಲ್ಲದ ಕ್ಯೂಬ್ ನೋಡಿನೇ ತೊಗೋಬೇಕು ಅನ್ನಿಸ್ತು. ನಾನು ಯಾವಾಗಲೂ ಉಂಡೆ ಬೆಲ್ಲ ತೊಗೋತಿದ್ದೆ, ಅಥವಾ ರೌಂಡ್ ಶೇಪ್ 1 kg ಬರುತ್ತಲ್ಲ ಅದು ತೊಗೊತಿದ್ದೆ. ಈಗ ಇದು ಕ್ಯೂಬ್ ಥರ ಇರೋದು ನೋಡ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಬಾಕ್ಸ್ ಕೂಡ ಬರುತ್ತೆ. ನಾವು ಇದನ್ನು ಬೇರೆ ಬಾಕ್ಸಿಗೆ ಹಾಕಿಟ್ಕೋಬೇಕನ್ನೋ ನೆಸೆಸಿಟಿನೇ ಇಲ್ಲ, ಇದೇ ಬಾಕ್ಸನ್ನೇ ನಾವು ಇಟ್ಕೋಬೋದು. ಚೆನ್ನಾಗಿದೆಪ್ಪ ಡಬ್ಬ ಮಾತ್ರ, ಸಾರಿ ಬೆಲ್ಲ ಮಾತ್ರ ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆಯಿತು ಫ್ರೆಂಡ್ಸ್, ಇಷ್ಟೇ. ಬಟ್ಟೆ ತೋರಿಸ್ಬೇಕಾಗಿತ್ತು, ಹಾಗೆ ರೇಷನ್ ಎಲ್ಲ ತೆಗೆದಿಟ್ಕೋಬೇಕಾಗಿತ್ತು, ಅದೆಲ್ಲ ಕೆಲಸ ಮುಗೀತು. ನಾನಿನ್ನು ಈ ಬಟ್ಟೆ ಚೇಂಜ್ ಮಾಡಿ ನನ್ನ ರೆಗ್ಯುಲರ್ ಡ್ರೆಸ್ ಹಾಕ್ಕೊಂಡು ಮಿಕ್ಕಿರೋ ಕೆಲಸ ಮಾಡ್ತೀನಿ. ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀ ಇದ್ದಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.